ಏನ್ ಸುಮಾ ಇವತ್ತು ಲೇಟಾಗಿ ಬಂದ್ಬಿಟ್ಟಿದ್ಯಾ? ಏನ್ ಮಾಡೋದು. ಹೌದು, ನಿನ್ಗೇನು ಅಟೆಂಡರ್ ಕೆಲಸ ಕೊಟ್ಬಿಟ್ಟಿದಾರಾ ನಿನ್ಗೆ? ನಾನು ಪ್ರತಿದಿನ ಏನ್ ಮಾಡ್ತೀನಿ, ಎಷ್ಟೊತ್ತಿಗೆ ಬರ್ತೀನಿ ಅಂತ ಚೆಕ್ ಮಾಡೋದಕ್ಕೆ. ನಿನ್ ಕೆಲಸ ಏನೈತೆ ನೋಡ್ಕೋ ಹೋಗು. ಅವಳಿಗೆ ಕೆಲ್ಸ ಯಾರ ಜೋಡಿ ಆದ್ರೂ ಜಗಳ ಮಾಡ್ಲಿಕ್ಕಂದ್ರೆ ಅವಳ ಇಡೀ ಜೀವನ ಕಂಪ್ಲೀಟ್ ಅನ್ಸಲ್ಲ. ಸುಮ್ಮನೆ ಯಾಕೆ ಹಿಂಗೆ ಕೆದಕ್ತೀರಾ? ಹೋಗ್ಲಿ ಬಿಟ್ಬಿಡ್ರಿಕಿನ್ನ. ನಿನ್ಯಾರು ಕೇಳಾರ? ನಿನ್ ಯಾಕ ನಂದೊಂದು ಇರ್ಲಿ ಅಂತ ಬಂದ ಬಿಡ್ತಿ? ಮತ್ತೆ ನನ್ನ ಫ್ರೆಂಡಿಗೆ ಅಂದ್ರೆ ನಾನು ಸುಮ್ಮಿರಲ್ಲ. ಓ, ಸೀಮೆಗೆಲ್ದೇ ಇರೋ ಫ್ರೆಂಡ್ಸು. ಮನ್ಯಾಗ ನನ್ನನ್ನು ಕರ್ಕೊಂಡು ಬರಕ್ಕೆ ಟೈಮ್ ಇರಲ್ಲ, ಈ ಫ್ರೆಂಡ್ಸ್ ಜೋಡಿ ಚಕ್ಕಂದ ಆಡ್ಕೊಂತ ಕುಂದ್ರಕ್ಕೆ ಟೈಮ್ ಇರ್ತೈತಿ. ಏ ಹೋಗೆ, ನಿನ್ ಜೋಡಿ ಯಾವ ಜಗಳ ಮಾಡ್ತಾನೆ? ಅಂಜಲಿ ಯಾವಾಗ ಬಂದಿ? ಈಗ ತಾನೇ ಬಂದೆ. ಎಸ್ ಯಾರು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಅವತ್ತು ಲೆಟರ್ ಕೊಟ್ಟಿದ್ದೀವಿ ಮನೋಜ್. ಅವತ್ತು ನಿಂಗೆ ಲೆಟರ್ ಯಾರು ಕೊಟ್ರು? ಅದು 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 ಲೈಬ್ರರಿ ಅಂಕಲ್. ಲೈಬ್ರರಿ ಅಂಕಲ್? ಅವತ್ತಂದೆ ವಾಚ್ಮನ್ ಅಂಕಲ್ ಅಂತ. ಹೌದಾ, ವಾಚ್ಮನ್ ಅಂಕಲ್ ಅನ್ನ ನಂಗೆ ಯಾಕೋ ನೆನಪಿಲ್ಲ ಕಣೆ. ಸಾರಿ, ನಂಗೆ ಏನು ನೆನಪಾಗ್ತಿಲ್ಲ. ಐ ಥಿಂಕ್ ಯಾರು ಬಂದಿರ್ಬೇಕು ಅವತ್ತು. ಯಾರು ಕೊಟ್ಟರು ನನಗೂ ನೆನಪಾಗ್ತಿಲ್ಲ. ಯಾರು ಕೊಟ್ರೇನೆ? ಆರಾಮಾಗಿ ನೀ ಫೀ ಕಟ್ಟು ಬಂದೆ ತಾನು? ಕಟ್ಟಿದೆ, ಎಲ್ಲ ಫೀನು ಕಟ್ಟಿದೆ. ಆಮೇಲೆ ಬುಕ್ ಬೇರೆ ಫ್ರೀ ಕೊಟ್ಟಿದ್ದಾರೆ ನನಗೆ. ಯಾರ ದೊಡ್ಡ ವ್ಯಕ್ತಿನೇ ಇರಬೇಕು. ಇರ್ತಾರಲ್ಲ, ಹಿಂದೆ ಸುತ್ತಾಡ್ತಿರ್ತಾರೆ. ನೋಡು, ನನಗೆ ಗೊತ್ತು ನೀನು ಇಂಡೈರೆಕ್ಟಾಗಿ ನನಗಂತಿದೀಯ ಅಂತ. ನಾನೇನು ಮಾಡಿಲ್ಲ, ಸುಮ್ಮನೆ ನೀನು ನನ್ನ ಹೆಸರು ಕೆಡಿಸ್ಬೇಡ. ಅವ್ರಿಗೇನಾದರೂ ಕೊಡೋದಿತ್ತಂದ್ರೆ ಡೈರೆಕ್ಟಾಗಿ ಕೊಟ್ಟು ಬಿಡ್ತಿದ್ದೆ ನಾನು. ಯಾರಿಗೆ ಗೊತ್ತು? ನನಗೆ ಗೊತ್ತಾದ್ರೆ ಮನೆಗೆ ಹೇಳ್ತೀನಂತ. ಕೊಟ್ಟಿದ್ರು ಕೊಟ್ಟಿರ್ಬೋದು. ಕೊಟ್ರೆ ಏನು ಮಾಡ್ತೀಯ? ನಿಂದು ಏನು ಗಂಟು ಖರ್ಚಾತು? ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊ. ಇರ್ಲಿ ಬಾ, ಮನ್ಯಾಗ ಮನಿ ಬಂದ್ಮೇಲೆ ಆಯ್ತು ನೀನು. ಅಯ್ಯೋ ಹೋಗ್ಲಿ ಬಿಡಿ, ನನಗೋಸ್ಕರ ನೀವೇನು ಜನ ಮಾಡ್ತೀರಾ? ನಡ್ರು ಇವತ್ತು ಪ್ರಾಜೆಕ್ಟ್ದು ಫೈಲ್ ರೆಡಿ ಮಾಡಬೇಕು. ಹೌದಲ್ಲ, ಇವಳು ಜೋಡಿ ಕುಂತ್ರೆ ಬರೀ ಇದೇ ಆಗುತ್ತೆ. ನಾನು ಎಲ್ಲ ನಿನ್ನಿಂದಾನೆ. ನಾನೇನು ಮಾಡಿದೆ? ನಮ್ಮ ಭಾವ ಎಷ್ಟು ಚೆನ್ನಾಗಿದ್ದ ನನ್ನ ಜೋಡಿ. ನೀನು ಬಂದಮೇಲೆ ಬರೀ ನೀನು ಹಿಂದೆನೇ ಸುತ್ತಿದ್ದಾನೆ ನೋಡಿ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನೇನು ಅವ್ರು ನನ್ನ ಹಿಂದೆ ಸುತ್ತು ಅಂತ ಹೇಳಿಲ್ಲ ನಾನು. ನೀವೇನೇನೋ ಅಪಾರ್ಥ ಮಾಡ್ಕೊಬೇಡ್ರಿ. ಅವ್ರು ನನಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ. ಗೊತ್ತಾಗತ್ತೆ ಬೆಸ್ಟ್ ಫ್ರೆಂಡು ಅಂತ. ಯಾಕೆ ಇಷ್ಟೊಂದು ಗರಮಾಗಿದೆಯಾ? ಯಾಕೆ ಹಂಗೊಂಟಾ ನೋಡ್ಲೆ? ನನ್ನ ಭಾವನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಹೋಗ್ಲಿ ಬಿಡು, ಆಕೇನು ಸುಂದರಿ ಅಲ್ಲ. ಒಂದಿನ ರಿಯಲೈಸ್ ಆದರೆ ಬರ್ತಾನೆ ನಿಮ್ಮ ಭಾವ. ಅಲ್ಲ, ಅದು ನಂಗೆ ಎಷ್ಟು ಹೊಟ್ಟೆ ಕಿಚ್ಚು ಬರಾಗತೈತೆ ಅಂದ್ರೆ ಅಷ್ಟು ಹೊಟ್ಟೆ ಕಿಚ್ಚು ಬರಾಗತೈತಿ. ನಿಂಗೆ ಯಾಕೆ ಹೊಟ್ಟೆ ಕಿಚ್ಚು ಬರಬೇಕು? ಬಿಟ್ಬಿಡಲ್ಲ ಸುಮ್ಮನೆ. ಮಿಟಕ್ಲಾಡಿ. ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೇಗೆ ಅನಿಸ್ತಾ ಇದೆ ಕತೆ? ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನಿಮಗೆ ಧನ್ಯವಾದಗಳು. ಹಾಗೆ ಹೈಪ್ ಕೂಡ ಕೊಡಿ. ಹೈಪ್ ಕೊಡೋದ್ರಿಂದ ನನ್ನ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ. ಕಾಫಿ ಸಿಗುತ್ತಾ? ಈಗಲೇ ಮಾಡ್ತೀನಿ. ಸ್ವಲ್ಪ ಕಾಯಿರಿ, ಬಿಸಿ ಬಿಸಿಯೇ ಕೊಟ್ಬಿಡ್ತೀನಿ. ಸರಿ. ಏನಣ್ಣ, ಇವತ್ತು ಅದಕ್ಕೆ ಕೈಲಿ ಕಾಫಿ ಕುಡಿಬೇಕನ್ನಿಸ್ತಿದ್ಯಾ ಹೇಗೆ? ಅಂದರೆ ನಮ್ಮ ಅದಕ್ಕೆ ಚೆನ್ನಾಗಿ ಮಾಡ್ತಾರಲ್ಲ ಕಾಫಿನ. ನಾನು ತಲೆ ನೋಡ್ತಿತ್ತು, ಅದಕ್ಕೆ ಮಾಡಿಸ್ಕೊಂಡು ಕುಡಿತಾ ಇದ್ದೆ ನೋಡು. ಹೌದಾ? ಏನು ನಿಂಗೇನಾದರೂ 2 ಸೆಂಟೆನ್ಸ್ನಾಗ ಉತ್ತರ ಕೊಡಂತ ಏನಾದರೂ ಎಲ್ಲಾದರೂ ಬರೆಯುತ್ತೇನೆ ಮತ್ತೆ? ಯಾಕೆ ಹಂಗೆ ಹೇಳ್ತಿದ್ಯಾ? ಇಲ್ಲ, ಅಂತಿದೆಯಲ್ಲ ಅದಕ್ಕೆ. ಏನಿಲ್ಲ, ಅವ್ರು ಮಾಡೋ ಕಾಫಿ ಚೆನ್ನಾಗಿರುತ್ತೆ, ಅದಕ್ಕೆ ಕಾಫಿ ಕುಡಿ ಅಂತ ಬಂದೆ. ಓ ಅಷ್ಟೇನಾ? ಅಷ್ಟೇ. ತಗೊಳ್ಳಿ ಕಾಫಿನ. ಅಯ್ಯೋ, ನಿಮ್ಮಿಬ್ಬರ ನಡುವೆ ನಾನು ಯಾಕೆ ಹೋಗ್ತೀನಿ. ಸಿಂಚು ನಿಂತ್ಕೋ, ಹೋಗ್ಬೇಡ. ಅಯ್ಯೋ ಅದಕ್ಕೆ ನಾನು ಬರ್ತೀನಿ. ಕನ್ನ ಸಲಿಗೆ ಅಲ್ಲ ಸುಲಿಗೆ, ನೀನಿಂದು ನನಗೆ ನನಗೆ. ಅಯ್ಯೋ ಬಿಸಿ, ಸಾರಿ. ಇರ್ಲಿ, ಪರವಾಗಿಲ್ಲ. ಮತ್ತೆ ನಿಮ್ಗೆ ಒಬ್ಬರೇ ಮನೇಲಿದ್ದು ಬೇಜಾರಾಗಲ್ವಾ? ಏನಿಲ್ಲ, ನಂಗೆ ರೂಢಿಯಾಗಿದೆ. ಒಬ್ಬಳೇ ಎಲ್ಲಿರ್ತೀನಿ, ಅತ್ತೆ ಇರ್ತಾರೆ, ಎಲ್ಲರೂ ಇರ್ತಾರೆ ಮನೇಲಿ. ಮತ್ತೆ ಯಾವಾಗಲೂ ಕೆಲಸ ಮಾಡ್ತಿರ್ತೀರಲ್ಲ? ನಂಗೆ ಇಷ್ಟ. ಓಕೆ, ಸರಿ, ನಂಗೆ ಫೋನ್ ರಿಂಗ್ ಆಗ್ತಿದೆ. ಈ ಹಾಳಾದ ಫೋನ್ ಇವಾಗಲೇ ಬರಬೇಕಾ? ಎಂಥ ಚಂದ ಮಾತಾಡ್ಸ್ತಾ ಇದ್ರು ಅವರು. ಇಲ್ಲೆಲ್ಲ ಫೈಲ್ ಇಟ್ಟಿದ್ದೆಲ್ಲ ನೆನಪಾಗ್ತಿಲ್ಲ. ಇಲ್ಲಿದೆ ಗೌರಿ, ಇನ್ನಿದೆ ಆಟ. ನಿಮ್ಮ ಅಪ್ಪನ ಹೆಸರಿದೆಯಲ್ಲ, ಅದೇ ನನಗೆ ಆಟ. ಈ ಮನೆ ಸೊಸೆಯಾಗಿ ಬಂದಿಯಲ್ಲ ಗೌರಿ, ಆದರೆ ನಿಮ್ಮ ಅಪ್ಪನ ಹೆಸರಿಟ್ಕೊಂಡೇ ನಿನ್ನ ಜೀವನ ಹಾಳು ಮಾಡ್ತೀನಿ. ಇದನ್ನು ನಾನು ಮುಂದಿನ ಆಟ ಅಂತನಾದರೂ ತಿಳ್ಕೊ, ನಿನ್ನ ಜೀವನ ಹಾಳು ಮಾಡೋ ಆಟ ಅಂತಲೂ ತಿಳ್ಕೊ. ನೋಡು, ನಾನು ಇವತ್ತು ಬೇಗ ಹೋಗ್ಬೇಕು. ಏನು ಅನ್ಕೋಬೇಡ. ನಾಳೆ ನಂದು ಅರ್ಜೆಂಟ್ ಕೆಲಸ ಇದೆ. ಅದೇ ಹೇಳಿದ್ನಲ್ಲ, ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ, ನಾನು ಹೆಸರಲ್ಲೇ ಮಾಡ್ಕೊತಾ ಇದ್ದೀನಿ ಅಂತ. ಅದರದ್ದು ಕೆಲಸ ಇದೆ. ನೀ ಏನು ತಪ್ಪು ತಿಳ್ಕೊಬೇಡ. ಅದೆಲ್ಲ ಮುಗಿದ ಮೇಲೆ ನಾನು ನಿಮಗೆ ಮತ್ತೆ ಮೀಟ್ ಆಗ್ತೀನಿ. ಆಮೇಲೆ ಟ್ರಿಪ್ ಹೋಗೋಣ ಅಂತ ಹೇಳಿದ್ನಲ್ಲ, ಏನು ಪ್ಲ್ಯಾನ್ ಮಾಡಿದೆ? ಕಾಲೇಜ್ನಲ್ಲಿ ಯಾವುದಾದ್ರೂ ಟ್ರಿಪ್ ಅಂತ ಸ್ಟಾರ್ಟ್ ಮಾಡಲಿ, ಹೋಗೋಣ. ಯಾಕಂದರೆ ಕಾಲೇಜಲ್ಲಿ ನಮ್ಮ ಅಕ್ಕ ಬೇರೆ ಇದ್ದಾಳ, ಮನೇಲಿ ಗೊತ್ತಾಗುತ್ತೆ. ಮೊನ್ನೆ ಗ್ರೇಟ್ ಎಸ್ಕೇಪ್ ಹೋಗುತ್ತಾ, ಅವತ್ತು ನೀನು ಬಿಟ್ಟು ಹೋದೆ. ನಾನು ಆಟೋ ಹಿಡ್ಕೊಂಡು ಹೋಗ್ಲೇ ಹೊತ್ತಾಗಿಬಿಡ್ತು. ಹೋಗ್ಲಿ, ಆ ಮಮ್ಮಿ ನನ್ನ ಕರಾಟೆ ತೊಗೊಂಡಿದ್ಲು, ಏನೋ ಒಂದು ಪ್ಯಾಷನ್ನು ಅದು ಇದು ಅಂತ ಹೇಳಿ ಎಸ್ಕೇಪ್ ಆಗಿದ್ದೀನಿ. ಈಗ ಪದೇ ಸುಳ್ಳು ಹೇಳೋಕ್ಕಾಗಲ್ಲ, ಅದಕ್ಕೆ. ಅಲ್ಲ, ಕಾಲೇಜ್ ಟ್ರಿಪ್ ಏನು ಬಿಡು, ನಾನು ಅರೇಂಜ್ ಮಾಡಿಸ್ತೀನಿ, ಅದೇನಿಲ್ಲ. ಆದರೆ ಅವಾಗ ನಿಮ್ಮ ಅಕ್ಕನೂ ಬರ್ತಾಳಲ್ಲ.
ಆ ಗೂಬೆ ಎಲ್ಲಿ ಬರುತ್ತೆ, ಅವಳಿಗೆ ಮನೇಲಿ ದುಡ್ಡು ಕೊಡೋರು ಯಾರೂ ಇಲ್ಲ ಬಿಡು. ಹೌದಾ, ಸರಿ ಹಾಗಾದರೆ ನೆಕ್ಸ್ಟ್ ವೀಕೆ ಅರೇಂಜ್ ಮಾಡ್ತೀನಿ. ಹಾಂ ಮಾಡಿ ಹೋಗೋಣ. ಊಟಿ ಕೊಡೈಕೆನಲ್ ಹಾಗೆಲ್ಲ ಹೋಗೋಣ. ಸರಿ, ನೀನು ಎಲ್ಲಂತೀಯ ಅಲ್ಲೇ ಮಸ್ತರ ರೆಸಾರ್ಟ್ ಹಿಡ್ಕೊಂಡು ಮಸ್ತರ ಮಜಾ ಮಾಡಿ ಬರೋಣ. ಸರಿ. ನಾನು ಇವಾಗ ಹೋಗ್ತೀನಿ. ಹಾಂ, ಮತ್ತೆ ಯಾವಾಗ ಸಿಗ್ತೀರಾ? ನೋಡು, ನಾನು ಸಿಗ್ತೀನಿ, ನೀನು ಅವಸರ ಮಾಡಬೇಡ, ಓಕೆನಾ? ಸರಿ. ಬೇಗ ಲೈಫ್ ಸೆಟ್ಲ್ ಆಗಬೇಕು. ಈ ಹಾಳು ಬಡತನ ಸಾಕಾಗಿಬಿಟ್ಟಿದೆ ನನಗೆ. ಇವ್ನು ಮದುವೆ ಆಗಿ ಲೈಫ್ ಸೆಟ್ಲ್ ಆಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ. ಸರಿ ಶ್ಯಾಮ್, ನಾನು ಬರ್ತೀನಿ. ಪ್ರಾಜೆಕ್ಟ್ ಏನಿದೆ ನಾಳೆ ಮತ್ತೆ ಕಂಪ್ಲೀಟ್ ಮಾಡೋಣ. ಲ್ಯಾಬಲ್ಲಿ ಅದು ವೈರ್ ಕನೆಕ್ಷನ್ ಸ್ವಲ್ಪ ರಾಂಗ್ ಇದೆ. ನಾಳೆ ನಾನು ನೀನು ಕೂಡಿ ಮಾಡೋಣ, ಓಕೆನಾ? ಸರಿ. ಆಮೇಲೆ PPT ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾನು ರೆಡಿ ಮಾಡ್ತೀನಿ, ನೀನು ಪ್ರೆಸೆಂಟೇಷನ್ ಕೊಡು ಅಷ್ಟೇ. ಸರಿ, ನಾನು ಇನ್ನು ಬರ್ತೀನಿ, ಹೊತ್ತಾಗುತ್ತೆ ನನಗೆ. ಹಾಂ, ಆಯಿತು, ಹೋಗಿ. ಈ ಗೂಬೆ ಮುಂದೆ ಇನ್ನೂ ಬರ್ತಿಲ್ಲ, ಯಾಕಿನ ಹೆಂಗಾದರೂ ಮಾಡಿ ಸಮಾಧಾನ ಮಾಡಬೇಕು. ಇಲ್ಲ ಅಂದರೆ ಅಮ್ಮಂಗೆ ಹೋಗಿ ಏನಾದರೂ ಚಾಡ ಚುಸ್ತಾಳೆ. ಕುಳಿ ನಿಂತ್ಕೋ, ನಿನಗೋಸ್ಕರ ನಿಂತೀನಿಲ್ಲ ನೀನು. ಓ ಮಹಾರಾಜರು, ನನಗೋಸ್ಕರನೇ ನಿಂತಿದ್ದೀರಾ? ನಾ ಎಲ್ಲೇ ನಿನ್ನ ಫ್ರೆಂಡ್ ಅಂಜಲಿಗೋಸ್ಕರ ನಿಂತಿದ್ದಾಳೆ ಅಂತ ಅನ್ಕೊಂಡೆ. ನೋಡು, ಈ ಥರ ವ್ಯಂಗ್ಯವಾಗಿ ಮಾತಾಡೋದಕ್ಕೆ ನಾನು ನಿನ್ನ ಜೋಡಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಇರೋ ವಿಷಯನ ಇದ್ದಂಗೆ ಹೇಳ್ತಿದ್ದೀನಿ. ಇವಾಗೇನು ಬರ್ತೀಯಾ ಇಲ್ವಾ ಬೈಕಲ್ಲಿ? ಬರಲ್ಲ, ಹೋಗು, ಆಟೋಕ್ಕೆ ಹೋಗ್ತೀನಿ. ಅಯ್ಯೋ, ಆಟೋಕ್ಕೆ ಹೋಗ್ತೀನಿ ಅಂದ್ರೆ ರೊಕ್ಕನೇ ಇಲ್ಲ. ಸೊಕ್ಕು ಜಾಸ್ತಿ ಇದೆ, ಹೋಗು ನೀನು. ಏನು ಮಾಡಲಿ? ಇನ್ನೊಮ್ಮೆ ಕರೆಯೋಣ. ಸುಮ್ಮನೆ ಮಮ್ಮಿ ಮುಂದೆ ಹೋಗಿ ಏನಾದರೂ ತರಲೆ ಕೆಲಸ ಮಾಡ್ತಾಳೆ. ಇಲ್ಲಿ ನೋಡು, ಪಾನಿಪುರಿ ತಿನ್ನೋಕೆ ಬರ್ತೀಯಾ? ಪಾನಿಪುರಿ? ಅಯ್ಯೋ, ಮಸ್ತ್. ಬಾಯಿಗೆ ನೀರು ಬರ್ತಿದೆ. ಈಗ ಸಡನ್ ಆಗಿ ಬರ್ತೀನಿ ಅಂದ್ರೆ ಹೋಗು, ಯಾವ ಜಗಳ. ಪಾನಿಪುರಿ ಅಂತ ತಿಂದ್ರೆ ಸಾಕು. ಹಾಂ, ಬರ್ತೀನಿ. ನಂಗೆ ಗೊತ್ತಿತ್ತು ಪಾನಿಪುರಿ ಅಂದರೆ ಅಂತ ಬರ್ತೀಯಾ ಅಂತ. ನೋಡು, ಮತ್ತೆ ಜಗಳ ತೆಗೆದ್ರೆ ನಾವು ಹೋಗ್ತೀನಿ ನೋಡು. ನಡಿ, ಪಾನಿಪುರಿ ತಿಂದು ಹೋಗೋ ಅಂತೆ. ಪಾನಿಪುರಿ ಬೇಗ ನಡಿ. ಬೈಕ್ ತರಲ್ಲ ನೀನು ಮುಂದೆ ಹೋಗಿರೋ, ಬೈಕ್ ತೊಗೊಂಡು ಬರ್ತೀನಿ. ಸರಿ. ಪಾನಿಪುರಿ ಅಂದರೆ ಇಷ್ಟು ಅಗ್ಲ ಬಾಯಿ ತೆಗಿತಾಳೆ. ಅದೇನೋ ಹೆಣ್ಮಕ್ಳಿಗೆ ಪಾನಿಪುರಿ ಅಂದರೆ ಇಷ್ಟೊಂದು ಯಾಕೆ ಇಷ್ಟ ಅಂತ. ಭಯ್ಯ 2 ಪ್ಲೇಟ್ ಕೊಡಿ, ಭಯ್ಯ 2 ಪಾನಿಪುರಿ ಕೊಡಿ, 2 ಸುಕ್ಕಪುರಿ ಕೊಡಿ ಅಂತ ಹೇಳಿ ಹೆಂಗೆ ನಿಂದಿರ್ತೀರ ನೀವೆಲ್ಲ ಅಂತ. ಏನೋ ಅಂದಂಗಾಯ್ತು ಪಾನಿಪುರಿ. ನೋಡು, ನೀನು ಪಾನಿಪುರಿ ಬಗ್ಗೆ ಏನಾದರೂ ಬಂದರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಅಯ್ಯೋ ಮಾರಾತಿ, ನಾ ಏನೂ ಅಂದಿಲ್ಲ, ನಡಿ. ಮಳೆ ಬರೋ ಥರ ಇದೆ. ಬಟ್ಟೆ ಏನಾದರೂ ಒಣಗ್ತಿದ್ದೀನಾ? ಅಲ್ಲ, ಬೆಳಗ್ಗೆ ಬಟ್ಟೆನೇ ಒಗ್ದಿಲ್ಲಲ್ಲ ನಾನು. ನಾಳೆ ಹಾಕೊಳಕ್ಕೆ ಬಟ್ಟೆನೇ ಇಲ್ಲ. ಬಟ್ಟೆ ಬೇರೆ ಒಗಿಬೇಕು. ಪಾತ್ರೆ ತೆಕ್ಕಿದಾರೋ ಇಲ್ಲೋ. ಅಯ್ಯೋ ಅಜ್ಜಿ, ಯಾಕೆ ಕೆಳಗೆ ಬಿಟ್ಟಿ? ಯವ್ವ, ಸೊಂಟ ಯವ್ವ. ಅಜ್ಜಿ ಎದ್ದೇಳಜ್ಜಿ. ಅಯ್ಯೋ ಅಜ್ಜಿ, ಏನಾಗಿತ್ತು ನಿಂಗೆ? ಅಜ್ಜಿ ಎದ್ದೇಳಜ್ಜಿ. ಮಗ ನೀರು ತಗೊಂಡ್ ಬರಕಂತ ಹೋಗಿದ್ನ ಯವ್ವ, ಕಾಲ್ ಜಾರ್ ಬಿದ್ಬಿಟ್ಟು ನೀನು ಸೊಂಟ ಹಿಡ್ಕೊಂಡ್ ಬಿಟ್ಟೈತಿ ನಂದು. ಯಾರಿಲ್ವಾ ಮನೇಲಿ? ಯಾರು ಇಲ್ಲ ಕಣವ. ಅವಾಗಿಂದ ಆಗತೈತಿ, ಯಾರು ಇಲ್ಲ ಎತ್ತಾಕ. ಸರಿ, ನಡಿ ದವಾಖಾನಿಗೆ ಹೋಗೋಣ. ಮಗಳ ಹೇಳಕ ಬರವಲ್ದೆ ಯವ್ವ, ಹೆಂಗ್ ಕರ್ಕೊಂಡು ಹೋಗಿ ದವಾಖಾನಿಗೆ? ಒಂದಿಂದ ಅಜ್ಜಿ, ಯಾರಾದ್ರೂ ಇದನ್ನ ನೋಡ್ಕೊಂಡ್ ಬರ್ತೀನಿ. ಯವ್ವ, ನೋವಾಗತೈತಿ. ಯಾರನ್ನ ಕರೀಲಿ? ಸೋಮನ ಕರೀಲಿ? ಅಯ್ಯೋ ಸೊಂಟ. ದೊಡವ ಏನ್ ಮಾಡ್ಕೊಂಡಿದ್ದೆ? ದೊಡಪ್ಪ, ಅವನ ಜೊತೆ ಎತ್ತು ಬಿಡ್ಲಾ? ಸರಿ ಕಣವ, ನೀವು ಹೋಗಿ ಆಟೋ ಏನಾರ ಐತನ್ ಬುಕ್ ಮಾಡ್ಕೋ. ಸರಿ ದೊಡಪ್ಪ. ಅವು ಯಾಕೋ ಶರ್ಮ ಶಡ್ತಾಳ, ಒಂದಿಟ್ಟು ಹೆಚ್ಚು ಹಿಡ್ಕೋಬಾವ ಐತೆ. ಬಂದೆ ದೊಡಪ್ಪ. ನಡಿ ದೊಡಪ್ಪ, ಲಗು ನೋಡ್ರಿ. ಅಪ್ಪ ಫೋನ್ ಹಚ್ಚೇನ? ಹ್ಞೂ ಯವ್ವ, ಹಚ್ಚ. ಆಟೋ ಏನಾರ ಇದ್ರು ಹುಡುಕಯ್ಯವ್ವ, ಇಲ್ಲ ಬಂಡಿ ಗಿಂಡಿ ಅದಾವಣ? ದೊಡಪ್ಪ, ಆಟೋ ಯಾವ ಇಲ್ಲ, ಬಂಡಿನ ತಗೊಂಡು ಹೋಗ್ಬೇಕು. ವಯಸ್ಸಾದ್ಮೇಲೆ ಸುಮ್ ಕುಂದಿರ್ಬೇಕು, ಶಿವ ಜಪ ಅನ್ಕೊಂತ. ಏನಿದೆ? ಅಯ್ಯಪ್ಪ, ನೀರ್ ತರಕೋನೆ ತ್ರಾಸ ಆಗತೈತೆ. ಲಗು ತಗೊಂಡಿ ದೊಡಪ್ಪ. ಹೆಂಗೈತಿ ಜಾಗ? ಮಸ್ತ್ ಐತವ್ವ. ಇದ ನಿನ್ನ ಹೆಸರ್ಲೆ ಮತ್ತ ಅಪ್ಪನ ಹೆಸರ್ಲೆ ಇಬ್ಬರಿಗೆ ಸೇರಿ ಮಾಡ್ತೀನಿ. ಅಯ್ಯವ್ವ, ಏನ್ ಮಾಡ್ಕೊಬೇಡ. ಇವತ್ತು ಪೂಜೆ ಮುಗಿಸ್ತೀನವ? ಯಾಕೆ ಇಷ್ಟೊತ್ತು? ಸ್ವಲ್ಪ ಕೆಲಸ ಇತ್ತು, ನಡಿ ಮುಗಿಸ್ಬಿಡು ನೀವು. ಹಾ ಸರಿ. ಅಜ್ಜಿ ಇವಾಗ ಹೇಗಿದೆ? ಹ್ಞೂನಮ್ಮ, ಪರವಾಗಿಲ್ಲ. ದೇವ್ರಂಗ್ ಬಂದು ಉಳಿಸಿದೇವ ನನ್ನ. ಇರ್ಲಿ ಬಿಡಿ, ನೀವು ಏನು ಜಾಸ್ತಿ ಕೆಲಸ ಮಾಡ್ಬೇಡ ಆಯ್ತಾ? ಅವ ಏನ್ ಮಾಡ್ಕೊಂಡಿದ್ದೆ ನೀನು? ಯಾಕೆ? ನಿಂಗೆ ಯಾರು ಹೇಳಿದ್ರಪ್ಪ? ಅಯ್ಯೋ, ಬರ್ಬೇಕಾದ್ರೆ ಸೋಮನ ಸಿಕ್ಕಿದ್ದ, ಅವ ಹೇಳಿದ. ಯಪ್ಪ, ಒಂಚೂರ್ದಾಗ ಬಿದ್ದೆ ನೋಡಿಯಪ್ಪ, ನಡನ ಮುರಿದೈತೆ. ಅಪ್ಪ, ಈಗ ಬೆಲ್ಟ್ ಕಟ್ಟ್ಯಾರ, ಅವ್ರಿಗೆ ಒಂದು ಸ್ವಲ್ಪ ದಿನ ರೆಸ್ಟ್ ತಗೋಬೇಕಂತ, ಇಲ್ಲಿ ಅಡ್ಮಿಟ್ ಮಾಡಂತ ಇದ್ರು. ಅಲ್ಲ ಅಂಜಲಿ, ನಿಂಗೆ ಏನು ತಲೆ ಕೆಟ್ಟಿತ್ತಾನ? ಇವತ್ತು ಗೋರಿಗೆ ಇವತ್ತರ ನಾಳೆಗಾರ ಹೋಗಿ ಹೋಗಿ ಇಂತಹ ದವಾಖಾನೆಗೆ ತಂದು ಹಾಕಿಯಲ್ಲ. ಏನು ಸೊಂಟ ಮುರಿದಿದ್ರಲ್ಲೇ ಸರ್ಕಾರ ದವಾಖಾನೆಗೆ ಹಾಕ್ಬೇಕಿಲ್ಲ? ಅದು ಚಿಕ್ಕಮ್ಮ, ನನಗೇನು ಹೊಳಿಲಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು. ಹೋಗ್ಲಿ ಬಿಡ, ಆರಾಮಾದ್ರೆ ಸಾಕು. ಆರಾಮ ಹಾಕಳ ಬಿಡ. ಆಕಿಗೇನು ದಾಡಿ ಗೋರಿಗೆ ಹೋಗೋ ಬದ್ಲಿ ಮನ್ಯಾಗ ಬಂದು ಈಗ ಎಷ್ಟು ರೊಕ್ಕ ಖರ್ಚು ಮಾಡ್ತಾಳೆ ಯಾರಿಗೆ ಗೊತ್ತು? ಹಂಗಣ್ಣಕ್ಕೆ ಹೋಗ್ಬೇಡ, ನಡಿ ನೀ ಹೊರಗೆ. ರೊಕ್ಕದ ರುಚಿ ಬೆಲೆ ನಿಮಗೇನು ಗೊತ್ತು? ಹೌದು, ನಾನು ಸುಮ್ಮನೆ ಇಲ್ಲಿ ಕರ್ಕೊಂಡು ಬಂದೇವ. ನೀನು ಅಮ್ಮ ಸುಮ್ಮನೆ ನೀನು. ಯವ್ವ, ನಿನ್ನ ಕಾಲೇಜಿಗೆ ಒಂದು ತುಂಬಬೇಕಲ್ಲ ಫಸ್ಟ್. ಅಪ್ಪ, ನಾನು ಕಾಲೇಜಿಂದ ತುಂಬಿನಿ. ಅವ್ವ ಈಗೇನಿದ್ರು ಅಮ್ಮನ ಖರ್ಚು ನೋಡ್ಕೊ ಅಷ್ಟು. ಹೌದಾ? ಹೆಂಗ? ಅದೇನೋ ನನ್ನ ಕಾಲೇಜಿಗೆ ಬಂದಿತ್ತಂತ ತುಂಬಿದೆ.
ಒಂದೇನೋ ಎಲ್ಲೇ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಇನ್ನೊಂದ್ಸಲ ಸ್ಟಾರ್ಟ್ ಆಗತೈತಿ. ಯಾಕೋ ಟೈಮ ಸರಿ ಇಲ್ಲ ನಮ್ದು. ಹ್ಞೂನವ್ವ ಯಾಕ ಏನು ಅಕ್ಕ ಇದ್ದಿದ್ರೆ ಇದು ಯಾವ ಚಿಂತೆನೂ ಇರ್ತಿದ್ದಿಲ್ಲಲ್ಲ. ಆಕಿಗೇನು ಹೇಳಕ್ಕೆ ಹೋಗ್ಬೇಡವ. ಇಲ್ಲಪ್ಪ ನಾ ಏನು ಹೇಳಲ್ಲ, ಗೌರಿ ನೋಡ್ಬೇಕಂತ ಆಗತೈತಿ. ಈಗೇನು ಬೇಡ, ಆಕಿ ಆರಾಮ ಅದಾಳಲ್ಲಿ, ನೀ ಆರಾಮ್ ತಗೋ ಏನ.